ವಾಷಿಂಗ್ ಮಿಷಿನಲ್ಲಿ ಒಗೆಯುವಾಗ ಈ ತಪ್ಪುಗಳನ್ನು ಮಾಡಿದ್ರೆ ಬಟ್ಟೆಗಳು ಚೆನ್ನಾಗಿ ಕ್ಲೀನ್ ಆಗೋದಿಲ್ಲ, ಬಟ್ಟೆಗಳು ಬೇಗನೆ ಹಳೆದ್ರಂತೆ ಆಗುತ್ತೆ. ನೀವು ಕೂಡ ಈ ತಪ್ಪುಗಳನ್ನು ಮಾಡ್ತೀರಾ? ಮಾಡಬಾರ್ದು ಅಂತ ಇದ್ದರೆ ಈ ವಿಡಿಯೋನ ತಪ್ಪದೆ ಸ್ಕಿಪ್ ಮಾಡದೆ ನೋಡಿ. ನಮಸ್ತೆ, ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ. ಬಟ್ಟೆ ಒಗೆಯೋದು ಒಂದು ದೊಡ್ಡ ಕೆಲಸ. ಇನ್ನು ವಾಷಿಂಗ್ ಮಿಷಿನ್ ಇದ್ದರೂ ಕೂಡ ಬಟ್ಟೆ ಚೆನ್ನಾಗಿ ಕ್ಲೀನ್ ಆಗೋದಿಲ್ಲ, ಬಟ್ಟೆಯಲ್ಲಿ ಕೊಳೆ ಹಾಗೆ ಇರುತ್ತೆ ಅಂತ ನಾವು ಹೇಳ್ತಾನೆ ಇರ್ತೀವಿ. ಇದಕ್ಕೆ ಕಾರಣ ಏನು ಗೊತ್ತಾ? ನಾವು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕುವಾಗ ಮಾಡುವಂಥ ಕೆಲವು ತಪ್ಪುಗಳು. ಈ ತಪ್ಪುಗಳಿಂದಲೇ ವಾಷಿಂಗ್ ಮಿಷಿನಲ್ಲಿ ಬಟ್ಟೆಗಳು ಅಷ್ಟು ಚೆನ್ನಾಗಿ ಕ್ಲೀನ್ ಆಗೋದಿಲ್ಲ. ಇನ್ನು ವಾಷಿಂಗ್ ಮಿಷಿನ್ನಲ್ಲಿ ಬಟ್ಟೆ ಹಾಕುವಾಗ ಕೆಲವೊಂದು ಟಿಪ್ಸ್ಗಳನ್ನು ನೀವು ಫಾಲೋ ಮಾಡೋದ್ರಿಂದ ಖಂಡಿತವಾಗಿಯೂ ವಾಷಿಂಗ್ ಮಿಷಿನಲ್ಲೂ ಕೂಡ ಬಟ್ಟೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಹಾಗೆಯೇ ಬಟ್ಟೆ ಕೂಡ ಅಷ್ಟು ಬೇಗ ಫೇಡ್ ಆಗೋದಿಲ್ಲ, ಹಳೆದ್ರಂತೆ ಆಗೋದಿಲ್ಲ, ಹೊಸದರಂತೆ ಇರುತ್ತೆ. ಬನ್ನಿ ಹಾಗಾದರೆ ಈ ಸೂಪರ್ ಟಿಪ್ಸ್ಗಳು ಯಾವುದೆಲ್ಲ ಅಂತ ನೋಡ್ಕೊಂಬರೋಣ. ವಾಷಿಂಗ್ ಮಿಷಿನಲ್ಲಿ ಬಟ್ಟೆಗಳನ್ನು ಒಗಿಬೇಕಾದ್ರೆ ಒಂದೇ ಒಂದು ಸಮಸ್ಯೆ ಅಂದರೆ ಬಟ್ಟೆಗಳು ಬೇಗ ಫೇಡ್ ಆಗುತ್ತೆ ಅಂತ, ಹಾಗೆಯೇ ಕೊಳೆ ಚೆನ್ನಾಗಿ ಹೋಗೋದಿಲ್ಲ ಅಂತ. ಹೀಗಾಗಬಾರ್ದು ಅಂದರೆ ಏನು ಮಾಡಬೇಕು ಗೊತ್ತಾ? ಬಟ್ಟೆಗಳನ್ನು ರಿವರ್ಸ್ ಮಾಡಬೇಕು. ಈ ರೀತಿ ರಿವರ್ಸ್ ಮಾಡಿಬಿಟ್ಟು ಮಿಷಿನ್ಗೆ ಹಾಕಿ ವಾಶ್ ಮಾಡೋದ್ರಿಂದ ಬಟ್ಟೆ ಬೇಗನೆ ಫೇಡ್ ಆಗೋದಿಲ್ಲ, ಹಾಗೆಯೇ ತುಂಬ ದಿನದವರೆಗೆ ಹೊಸದ್ರಂತೆ ಇರುತ್ತೆ, ಬಟ್ಟೆ ಕೂಡ ಚೆನ್ನಾಗಿ ಬಾಳಿಕೆ ಬರುತ್ತೆ. ಇನ್ನು ಕೆಲವು ಕುರ್ತಿಗಳಲ್ಲೆಲ್ಲ ಎಂಬ್ರಾಯ್ಡ್ರಿಗಳೆಲ್ಲ ಇರುತ್ತೆ, ಅದನ್ನು ಮಿಷಿನ್ಗೆ ಹಾಕಿದ ತಕ್ಷಣ ಕಿತ್ತು ಹೋಗುವಂಥ ಚಾನ್ಸಸ್ ಇರುತ್ತೆ. ಆದರೆ ಈ ರೀತಿ ರಿವರ್ಸ್ ಮಾಡಿ ಹಾಕೋದ್ರಿಂದ ಎಂಬ್ರಾಯ್ಡ್ರಿಗಳು ಕಿತ್ತು ಹೋಗುವಂಥ ಚಾನ್ಸಸ್ ಇರೋದಿಲ್ಲ, ಹಾಗೆಯೇ ಬಟ್ಟೆ ಕೂಡ ಹೊಸದರಂತೆ ಇರುತ್ತೆ. ಇನ್ನು ಹೊಸ ಬಟ್ಟೆಗಳನ್ನು ತಂದ ತಕ್ಷಣ ಅಥವಾ ಒಮ್ಮೆ ಬಳಸಿದ ತಕ್ಷಣವೇ ನಾವು ವಾಷಿಂಗ್ ಮಿಷಿನ್ಗೆ ಹಾಕಬಾರ್ದು. ಯಾಕೆಂದರೆ ಕೆಲವೊಂದು ಬಟ್ಟೆಗಳು ಬಣ್ಣ ಬಿಡುವಂಥ ಚಾನ್ಸಸ್ ಇರುತ್ತೆ. ಬಟ್ಟೆ ಬಣ್ಣ ಬಿಡುತ್ತಾ ಇಲ್ವಾ ಅಂತ ನಮಗೆ ಗೊತ್ತಿರೋದಿಲ್ಲ. ಆದ್ದರಿಂದ ಆದಷ್ಟು ಅದನ್ನು ಸಪ್ರೇಟಾಗಿ ಕೈಯಲ್ಲೇ ಒಗೆದ್ರೆ ಒಳ್ಳೆಯದು. ಹೀಗೆ ಮಾಡೋದ್ರಿಂದ ಬಟ್ಟೆ ಬಣ್ಣ ಬಿಡುತ್ತಾ ಇಲ್ವಾ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ವಾಶಿಂದ ಬೇಕಂದರೆ ನೀವು ಇದನ್ನು ವಾಷಿಂಗ್ ಮಿಷಿನ್ಗೆ ಹಾಕಿ ಒಗಿಬಹುದು. ಈ ರೀತಿ ಮಾಡೋದ್ರಿಂದ ಕೂಡ ಬಟ್ಟೆ ಹಾಳಾಗುವಂಥ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಈ ರೀತಿ ಕಲರ್ ಹೋಗುವಂಥ ಬಟ್ಟೆನ ನೀವು ವಾಷಿಂಗ್ ಮಿಷಿನ್ಗೆ ಡೈರೆಕ್ಟ್ ಆಗಿ ಹಾಕಿದ್ರೆ ಏನಾಗುತ್ತೆ ಅಂದರೆ ಬೇರೆ ಬಟ್ಟೆಗಳಿಗೂ ಕೂಡ ಕಲರ್ ಅಂಟ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಸೊ ಯಾವಾಗಲೂ ಅಷ್ಟೇ, ಹೊಸ ಬಟ್ಟೆನ ತಂದಾಗ ಸಪ್ರೇಟ್ ಆಗಿ ಒಗೀರಿ, ಆಮೇಲೆ ವಾಷಿಂಗ್ ಮಿಷಿನ್ಗೆ ಹಾಕಿ. ಲೇಬಲ್ ಓದದೇನೆ ಬಟ್ಟೆಯನ್ನು ಒಗೆಯೋದಕ್ಕೆ ಹಾಕೋದು ಇದು ತುಂಬಾನೇ ದೊಡ್ಡ ತಪ್ಪು ಅಂತ ಹೇಳ್ಬೋದು. ಯಾಕಂದರೆ ಎಲ್ಲ ಬಟ್ಟೆನಲ್ಲೂ ಸಾಮಾನ್ಯವಾಗಿ ಬ್ರ್ಯಾಂಡೆಡ್ ಬಟ್ಟೆಗಳಲ್ಲಿ ಈ ರೀತಿಯ ಲೇಬಲ್ಗಳನ್ನು ಕೊಟ್ಟಿರ್ತಾರೆ. ಇದನ್ನು ನೋಡಿಕೊಂಡೇ ನಾವು ಬಟ್ಟೆಗಳನ್ನು ಹಾಕಬೇಕು. ಕೆಲವೊಂದು ಬಟ್ಟೆಗಳನ್ನು ಬರೀ ಹ್ಯಾಂಡ್ ವಾಶ್ ಮಾಡಬೇಕಾಗಿರುತ್ತೆ, ಅದನ್ನು ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ಬಟ್ಟೆ ಹಾಳಾಗುವಂಥ ಚಾನ್ಸಸ್ ಇರುತ್ತೆ. ಆದ್ದರಿಂದ ಆದಷ್ಟು ಈ ಲೇಬಲ್ಗಳನ್ನು ಓದಿ ಆಮೇಲೆ ಬಟ್ಟೆಗಳನ್ನು ವಾಷಿಂಗಿಗೆ ಹಾಕಿ. ಇನ್ನು ಮಿಷಿನ್ ತುಂಬುವ ಥರ ಬಟ್ಟೆಗಳನ್ನು ಹಾಕೋದು, ಆ ರೀತಿ ಮಾಡಬೇಡಿ. ಸುಮಾರು ಒಂದು 6 ಸೆಟ್ ಅಥವಾ 6 ಪೇರ್ ಬಟ್ಟೆ ಹಾಕಿದ್ರೆ ಸಾಕು ಒಂದು ವಾಶ್ಗೆ. ನೀವು ಜಾಸ್ತಿಯಾಗಿ ಬಟ್ಟೆನ ಹಾಕಿದ್ರಿ ಅನ್ಕೊಳ್ಳಿ, ಕೊಳೆ ಕೂಡ ಚೆನ್ನಾಗಿ ಹೋಗೋದಿಲ್ಲ, ಬಟ್ಟೆ ಕೂಡ ಸುಮ್ಮನೆ ಡಲ್ ಆಗುತ್ತೆ. ಅದರ ಬದಲು ನೀವು 6 ಪೇರ್ಗಿಂತ ಕಡಿಮೆನೇ ಹಾಕೊಂಡ್ರೆ ತುಂಬಾನೇ ಒಳ್ಳೆಯದು. ಜೀನ್ಸ್ ಬೇಗನೆ ಫೇಡ್ ಆಗುತ್ತೆ, ಹಾಗಾಗಬಾರ್ದು ಅಂದರೆ ಜೀನ್ಸನ್ನು ರಿವರ್ಸ್ ಮಾಡಿ ಒಗೆಯೋದಕ್ಕೆ ಹಾಕಿ. ಇದರಿಂದ ಕಲರ್ ಕೂಡ ಫೇಡ್ ಆಗೋದಿಲ್ಲ. ಹಾಗೆ ಮಿಷಿನ್ಗೆ ಬಟ್ಟೆ ಹಾಕುವಾಗ ಜಿಪ್ ಹಾಗೂ ಬಟನನ್ನು ಕ್ಲೋಸ್ ಮಾಡಿ ವಾಷಿಂಗ್ ಮಿಷಿನ್ಗೆ ಹಾಕಿ. ಈ ಬಟ್ಟೆಯ ಬಟನ್ಗಳು, ಅದರಲ್ಲೂ ಜೀನ್ಸ್ನ ಬಟನ್ಗಳು ಕಿತ್ತು ಹೋಗುವಂಥ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಬಟನ್ಗಳು ಇನ್ನೊಂದು ಬಟ್ಟೆಗೆ ಸಿಕ್ಕಾಕಿಕೊಂಡು ಬಟ್ಟೆ ಹಾಳಾಗೋದು ಕೂಡ ತಪ್ಪುತ್ತೆ. ಈ ರೀತಿ ಜೀನ್ಸ್ಗಳನ್ನು ಒಗಿಬೇಕಾದ್ರೆ ಹೀಗೆ ಮಾಡೋದ್ರಿಂದ ಜೀನ್ಸ್ ಕೂಡ ಬೇಗನೆ ಫೇಡ್ ಆಗೋದಿಲ್ಲ. ಜೀನ್ಸ್ ತುಂಬಾನೇ ಚೆನ್ನಾಗಿ ಕ್ಲೀನ್ ಕೂಡ ಆಗುತ್ತೆ, ಹಾಗೆ ಕೊಳೆ ಕೂಡ ಚೆನ್ನಾಗಿ ಹೋಗುತ್ತೆ. ಇನ್ನೊಂದು ದೊಡ್ಡ ತಪ್ಪು ನಾವೆಲ್ಲರೂ ಮಾಡೋದು ಅಂದರೆ ಎಲ್ಲ ಬಟ್ಟೆಗಳನ್ನು ಒಟ್ಟಿಗೆ ಒಗೆಯೋದಕ್ಕೆ ಹಾಕೋದು. ಈ ರೀತಿ ಮಾಡಬೇಡಿ. ಮಿಷಿನ್ನಲ್ಲಿ ಕಲರ್ ಬಟ್ಟೆಗಳನ್ನು ಸಪ್ರೇಟಾಗಿ ಒಗೀರಿ, ಹಾಗೆಯೇ ಬಿಳಿ ಬಟ್ಟೆನ ಸಪ್ರೇಟಾಗಿ ಒಗೀರಿ. ಇಲ್ಲ ಅಂದರೆ ಬಿಳಿ ಬಟ್ಟೆಗಳು ಡಲ್ ಆಗುವಂಥ ಚಾನ್ಸಸ್ ಇರುತ್ತೆ. ಬಿಳಿ ಬಟ್ಟೆಗಳು ಕೊಳೆ ಕೊಳೆ ಅನಿಸುತ್ತೆ. ಅದರಿಂದ ಏನು ಮಾಡಬೇಕು ಅಂದರೆ ಬಿಳಿ ಬಟ್ಟೆಗಳನ್ನು ಸಪ್ರೇಟಾಗಿ ವಾಷಿಂಗ್ ಮಿಷಿನ್ಗೆ ಹಾಕಿ ಒಗೀರಿ. ಈ ರೀತಿ ಮಾಡೋದ್ರಿಂದ ಬಿಳಿ ಬಟ್ಟೆ ತುಂಬಾನೇ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಇನ್ನು ಬಿಳಿ ಬಟ್ಟೆಗಳನ್ನು ಒಗಿಬೇಕಾದ್ರೆ ನೀವು ಸ್ವಲ್ಪ ಅಡುಗೆ ಸೋಡಾನ ಬೆರೆಸಿ ಒಗೆಯೋದ್ರಿಂದ ಬಿಳಿ ಬಟ್ಟೆಗಳು ತುಂಬಾನೇ ಚೆನ್ನಾಗಿ ಕ್ಲೀನ್ ಆಗುತ್ತೆ. ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕುವಾಗ ಆದಷ್ಟು ಲಿಕ್ವಿಡ್ ಹಾಕಿದ್ರೆ ಒಳ್ಳೆಯದು, ಬಟ್ಟೆ ಕೂಡ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಇಲ್ಲ ಅಂದರೆ ನೀರಿಗೆ ಸರ್ಫ್ನ ಹಾಕಿ, ಸರ್ಫ್ನ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ವಾಷಿಂಗ್ ಮಿಷಿನ್ಗೆ ಹಾಕಿ. ಇದರಿಂದ ಸರ್ಫ್ ಪೌಡರ್ ಚೆನ್ನಾಗಿ ಕರಗಿರುತ್ತೆ. ಡೈರೆಕ್ಟಾಗಿ ನೀವು ಸೋಪ್ ಪೌಡರ್ನ ಹಾಕಿದ್ರೆ ಇದು ಡ್ರಮ್ನ ಕೆಳಗಡೆ ಅಂದರೆ ವಾಷಿಂಗ್ ಮಿಷಿನ್ನ ಡ್ರಮ್ನ ಕೆಳಗಡೆ ಹೋಗಿ ಉಳಿಯುವಂಥ ಚಾನ್ಸಸ್ ಇರುತ್ತೆ. ಇದರಿಂದ ಮಿಷಿನ್ ಕ್ರಮೇಣವಾಗಿ ಹಾಳಾಗ್ಬೋದು. ಅದರಿಂದ ನೀರಿಗೆ ಈ ಸೋಪ್ ಪೌಡರ್ನ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನೀವು ಬೇಕಂದರೆ ವಾಷಿಂಗ್ ಮಿಷಿನ್ಗೆ
ಹಾಕಿದ್ರೆ ವಾಷಿಂಗ್ ಮಿಷಿನ್ ಕೂಡ ಕೆಡೋದಿಲ್ಲ, ಬಟ್ಟೆ ಕೂಡ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಇನ್ನು ಬ್ಲ್ಯಾಂಕೆಟ್, ಬೆಡ್ಶೀಟ್ ಅಥವಾ ಕಂಬಳಿಗಳು ಹಾಗೆಯೇ ಅತಿಯಾಗಿ ಕೊಳೆ ಇರುವ ಬಟ್ಟೆಗಳನ್ನು ನೆನೆಸಿಟ್ಟು ನಂತರ ವಾಷಿಂಗ್ ಮಿಷಿನ್ಗೆ ಹಾಕಿ. ಇದರಿಂದ ಬಟ್ಟೆ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಇನ್ನು ಬೆಡ್ಶೀಟ್, ಕಂಬಳಿ, ಬ್ಲ್ಯಾಂಕೆಟ್ಗಳನ್ನು ಹೇಗೆ ಕ್ಲೀನ್ ಮಾಡೋದು ಅಂತ ನಾವು ವಿಡಿಯೋನ ಮಾಡಿದ್ದೀವಿ. ಆ ವಿಡಿಯೋನ ನೀವು ಫಾಲೋ ಮಾಡಿ. ನಿಮ್ಮ ಬೆಡ್ಶೀಟ್ನಲ್ಲಿ ಎಷ್ಟೇ ಕೊಳೆ ಇದ್ರೂ ಕೂಡ ಸ್ವಚ್ಛವಾಗಿ ಹೊಸದ್ರಂತೆ ಆಗುತ್ತೆ. ಕರ್ಟನ್ಸ್ಗಳನ್ನು ಒಗೆಯುವಾಗ ಈ ರಿಂಗ್ಗಳೇನಾದ್ರು ಪ್ಲಾಸ್ಟಿಕ್ದಾಗಿದ್ದರೆ ಇದು ಕಟ್ಟಾಗುವಂಥ ಚಾನ್ಸಸ್ ಇರುತ್ತೆ ಅಥವಾ ಮುರಿದು ಹೋಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಬಾರ್ದು ಅಂತ ಇದ್ದರೆ ಏನು ಮಾಡಬೇಕು ಅಂದರೆ, ಕರ್ಟನ್ಸ್ಗಳನ್ನು ಒಗಿಬೇಕಾದ್ರೆ ಈ ರಿಂಗ್ ಒಳಗಡೆ ಒಂದು ದಾರನ ಕಟ್ಟಿ ಆನಂತರ ವಾಷಿಂಗ್ ಮಿಷಿನ್ಗೆ ಹಾಕಿ ಒಗೆಯಿರಿ. ಇದರಿಂದ ಕರ್ಟನ್ಸ್ಗಳು ಚೆನ್ನಾಗಿ ಕ್ಲೀನ್ ಆಗುತ್ತೆ, ಜೊತೆಗೆ ಕರ್ಟನ್ಸ್ಗಳು ಕೂಡ ಹಾಳಾಗೋದಿಲ್ಲ, ಈ ರಿಂಗ್ಸ್ಗಳು ಕೂಡ ಒಡೆಯುವಂಥ ಚಾನ್ಸಸ್ ಇರೋದಿಲ್ಲ. ಇನ್ನು ಬಟ್ಟೆಯಲ್ಲಿ ಏನಾದರೂ ಕಲೆಗಳಾಗಿದ್ದರೆ ಮೊದಲಿಗೆ ಅದನ್ನು ಕೈಯಿಂದ ವಾಶ್ ಮಾಡ್ಕೊಳ್ಳಿ, ಆಮೇಲೆ ವಾಷಿಂಗ್ ಮಿಷಿನ್ಗೆ ಹಾಕಿ. ಇಲ್ಲ ಅಂದರೆ ಬಟ್ಟೆಯಲ್ಲಿ ಕಲೆ ಹಾಗೆ ಉಳಿದುಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಯಾಕಂದರೆ ವಾಷಿಂಗ್ ಮಿಷಿನಲ್ಲಿ ಹಾಕಿದ್ರೆ ಕಲೆಗಳು ಅಷ್ಟು ಚೆನ್ನಾಗಿ ಕ್ಲೀನ್ ಆಗೋದಿಲ್ಲ. ಆದ್ದರಿಂದ ಮೊದಲಿಗೆ ಕೈಯಿಂದ ವಾಶ್ ಮಾಡಿಕೊಂಡು ಆಮೇಲೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ಒಳ್ಳೆಯದು. ಇನ್ನು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವಿನ್ನು ವಿಭಿನ್ನ ಸಲಹೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.